ಹಾಯ್ ಬಾಯ್ಸ್ ಆ್ಯಂಡ್ ಗೈಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಆಲ್ ಟೇಕ್ ಅಂಡ್ ಗೇಮಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 20,000 ರೂಪಾಯಿ ಒಳಗಡೆ ಇರುವಂಥ ಬೆಸ್ಟ್ ಮೊಬೈಲ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟ್ ಆಗಿರುವಂಥ ಒಂದು ವಿಡಿಯೋ ಅಂತಲೇ ಅನ್ಬೋದು. ನಮ್ಮೊಂದು ಬಜೆಟಲ್ಲಿ ಒಂದು 20,000 ರೂಪಾಯಿ ಒಳಗಡೆ ಬೆಸ್ಟಲ್ಲಿ ಬೆಸ್ಟ್ ಆಗಿರೋ ಒಂದು ಮೊಬೈಲ್ಗಳು ಯಾವುದು, ಮತ್ತು ತುಂಬಾ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಗಿರೋ ಒಂದು ಮೊಬೈಲ್ ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡೋದಂದರೆ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ನಿಮಗೆ ತಿಳಿಸ್ತಿರೋಂಥ ಫೋನ್ಗಳು 5G ಫೋನ್ಗಳಾಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಫೋನ್ ನೋಡೋದಾಯಿತು ಅಂತಂದರೆ ಎಕ್ಸ್ಮಿ ರೆಡ್ಮಿದು 10 Pro ಅಂತ. ಸೊ ಇದು 17,999 ರೂಪಾಯಿಗೆ ಅವೈಲೇಬಲ್ ಇದೆ. ಇದು ತುಂಬಾ ಒಂದು ಕ್ರೇಜಿ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇದರ ಸ್ಪೆಸಿಫಿಕೇಷನ್ ನೋಡೋದಾಯ್ತು ಅಂದರೆ 6GB ರ್ಯಾಮ್ ಇದೆ, ಕ್ವಾಲಿಕಮ್ ಸ್ನ್ಯಾಪ್ಡ್ರ್ಯಾಗನ್ದು 765GB ಇದೆ ಅಂತಲೇ ಹೇಳ್ಬೋದು. ಇದು ಇಂಚಸ್ ಬಂದು 6.7 ಇದೆ. ಇದು ಜನವರಿ 6, 2021ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಫೋನ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಎಕ್ಸ್ಮಿ ನೋಟ್ 9 Pro 5G ಮೊಬೈಲ್. ಇದು 17,990 ರೂಪಾಯಿಗೆ ಅವೈಲೇಬಲ್ ಇದೆ ಅಂತ ಹೇಳ್ತಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ ಬಂದು 4,820 mAh ಬ್ಯಾಟ್ರಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಒಂದು 4 ರೀತಿಯ ಕಲರ್ಸ್ ಇದು ನಿಮಗೆ ಸಿಗ್ತಾ ಇದೆ. ಇದೊಂದು ಸ್ಪೆಸಿಫಿಕೇಷನ್ ನೋಡೋದಾಯಿತು ಅಂತ ಹೇಳಿದ್ರೆ ಇದು ರ್ಯಾಮ್ ಬಂದು 6GB ರ್ಯಾಮ್ ಇದೆ. ಇದು ಕೂಡ ಸೇಮ್ ಕ್ವಾಲಿಕಮ್ ಸ್ನ್ಯಾಪ್ಡ್ರ್ಯಾಗನ್ ಅವ್ರದ್ದು ಇದೆ. ಮತ್ತು 108 MP ರೇರ್ ಕ್ಯಾಮ್ರಾ ಇದೆ. ಮತ್ತು 4,000 ಮೊದಲೇ ಹೇಳಿದಂಗೆ 4,800 mAh ಬ್ಯಾಟ್ರಿ ಬ್ಯಾಕಪ್ ಇದೆ. ಡಿಸ್ಪ್ಲೇ ಬಂದು 6.7 ಇದೆ. ನೆಕ್ಸ್ಟ್ ಮೂರನೇ ಮೊಬೈಲ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಇದು ರಿಯಲ್ಮಿ 7X Pro ಅಂತ 23,490 ರೂಪಾಯಿಗಿದೆ. ಸೊ ಇದು ಆಸುಪಾಸಲ್ಲಿ 20,000 ರೂಪಾಯಿ ಆಸುಪಾಸಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇದು ಕೂಡ 2 ರೀತಿಯ ಒಂದು ಕಲರ್ಸ್ಲಿ ಅವೈಲೇಬಲ್ ಇದೆ. ಸೊ ಇದೊಂದು 5G ಸಪೋರ್ಟ್ ಉಳ್ಳ ಒಂದು ಫೋನು. ಮತ್ತು ಇದ್ರ ಸ್ಪೆಸಿಫಿಕೇಷನ್ ನೋಡೋದಾಯಿತು ಅಂತ ಹೇಳಿದ್ರೆ 8GB ಇದಿದೆ, ರ್ಯಾಮ್ ಇದೆ. ಮತ್ತು ಫ್ರಂಟ್ ಕ್ಯಾಮ್ರಾ 32 MP ಇದೆ. ಇದು 4,500 mAh ಬ್ಯಾಟ್ರಿ ಇದೆ ಅಂತ ಹೇಳ್ಬೋದು. ಸೊ ಇದು ರೀಸೆಂಟಾಗಿ ಲಾಂಚ್ ಆಗ್ತಿದೆ ಡಿಸೆಂಬರ್ 25ಕ್ಕೆ. ಇದು ತುಂಬಾ ಕೂಡ ಒಂದು ಸ್ಪೆಸಿಫಿಕೇಷನ್ ಇದೆ. 5G ಕೆಪಾಸಿಟಿ ಅಂದರೆ ನೆಟ್ವರ್ಕ್ ಉಳ್ಳ ಒಂದು ಫೋನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಒಂದು ಮೊಬೈಲ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಎಕ್ಸ್ಮಿ ಫೋಕೋ M3 ಅಂತ. ಇದು ತುಂಬಾ ಒಂದು ಕ್ರೇಜಿ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಫೋಕೋ ಈಗ ಗೊತ್ತಿರೋ ಒಂದು ಟ್ರೆಂಡಿಂಗಲ್ಲಿರೋಂಥ ಒಂದು ಫೋನ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಪೋಕೋ M3 ಅಂತ ಇದು 11,090 ರೂಪಾಯಿಗೆ ನಮಗೆ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಬ್ಯಾಟ್ರಿ ಬ್ಯಾಕಪ್ ಒಂದು 6,000 mAh ಇದೆ. ಮತ್ತು ಸ್ಪೆಸಿಫಿಕೇಷನ್ ಅನ್ನೋದನ್ನು ನೋಡ್ತು ಅಂತ ಹೇಳಿದ್ರೆ ಸೊ 4GB ರ್ಯಾಮ್ ಇದೆ. ಮತ್ತು ಫ್ರಂಟ್ ಕ್ಯಾಮ್ರಾ 8 ಇದೆ. ಮತ್ತು ಬ್ಯಾಕ್ ಕ್ಯಾಮ್ರಾ 48 MP ಇದೆ. ಇದು 6,000 mAh. ಇದು ಜನವರಿ 13, 2021ಕ್ಕೆ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಕ್ರೇಜಿ ವಿಚಾರಗಳು. ಮತ್ತು ಕೆಲವು ಫೋಕೋ ಮೊಬೈಲ್ಗಳು ಯೂಸ್ ಮಾಡೋದನ್ನು ಹೇಳ್ತಿದ್ದಾರೆ, ತುಂಬಾ ಚೆನ್ನಾಗಿದೆ ಮತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟು ಇದು 3 ರೀತಿಯ ಕಲರ್ಗಳಲ್ಲಿ ನಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಪಿಂಕು ಮತ್ತು ಬ್ಲೂ, ಪಿಂಕಲ್ಲೆಲ್ಲ 3 ರೀತಿ ಕಲರ್ಸ್ ಇದೆ ಅಂತಲೇ ಹೇಳ್ಬೋದು ಅಷ್ಟೇ. ನೆಕ್ಸ್ಟು ಮೊಬೈಲ್ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ ರೆಡ್ಮಿ 9 ಪವರ್ ಅಂತ. ಇದು 10,999 ರೂಪಾಯಿಗಿದೆ. ನೀವು ನೋಡ್ತಿರ್ಬೋದು ಕೆಳಗಡೆ ತುಂಬಾ ಒಂದು ಸ್ಪೆಸಿಫಿಕೇಷನ್ಸ್ ಇದೆ. ಇದು 3 ರೀತಿ ಕಲರ್ಸ್ ಇದೆ ಅಂತಲೇ ಹೇಳ್ಬೋದು. ಟೋಟಲ್ 4 ಇದೆ, ಬ್ಲ್ಯಾಕ್ ಸೇರಿ ಟೋಟಲ್ 4 ರೀತಿ ಕಲರ್ಸ್ ಇದೆ. ಸೊ ಇದು ಸ್ಪೆಸಿಫಿಕೇಷನ್ ನೋಡೋದಾಯಿತು ಅಂತ ಹೇಳಿದ್ರೆ ನೀವು ನೋಡ್ತಿದ್ದೀರಾ ಇದು ರ್ಯಾಮ್ ಬಂದು 4GB ರ್ಯಾಮ್ ಇದೆ. ಇದು ಕೂಡ ಸ್ನ್ಯಾಪ್ಡ್ರ್ಯಾಗನ್ದು ಒಂದು ಇದು ಪ್ರೊಸೆಸರ್ ಇದೆ. ಇದು ಡಿಸೆಂಬರ್ 22ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ 5G ಫೋನ್ ಆಗಿರುತ್ತೆ, 4GB ರ್ಯಾಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 6,000 mAh ಬ್ಯಾಟ್ರಿ ಬ್ಯಾಕಪ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಫೋನ್ ಬಗ್ಗೆ ಹೇಳೋದಾಯ್ತು ಅಂದರೆ ತುಂಬಾ ಕ್ರೇಜಿ ಫೋನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ OnePlus Note N10 ಅಂತ. ಸೊ ಇದು 28,790 ರೂಪಾಯಿ. ಸೊ ಇದು ಕೂಡ ಇನ್ನೂ ಲಾಂಚ್ ಆಗಿಲ್ಲ. ಇದು ಆಸುಪಾಸಲ್ಲಿ ಇರೋದ್ರಿಂದ ನಾನು ನಿಮಗೆ ತಿಳಿಸ್ತಾ ಇರೋದು. ಇದು ತುಂಬಾ ಕ್ರೇಜಿ ಫೋನು. ನಿಮ್ಗೆ ಗೊತ್ತಿರೋ ಮಟ್ಟಿಗೆ OnePlus ಅಂತಂದರೆ ತುಂಬಾ ಕ್ರೇಜಿ ಇರೋಂಥ ಫೋನು. ಆಪಲ್ ಬಿಟ್ರೆ ನೆಕ್ಸ್ಟ್ ನಮ್ಮ ಒಂದು ಪೀಪಲ್ಸ್ ಇದನ್ನೇ ಕೂಡ ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇರ್ಬೋದು. ಇದರ ಸ್ಪೆಸಿಫಿಕೇಷನ್ ನೋಡೋದಾಯ್ತು ಅಂದರೆ 6GB ರ್ಯಾಮ್ ಇದೆ. ಇದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಅವ್ರದ್ದಾಗಿರುತ್ತೆ. 64 MP ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ 16 MP ಇದೆ. ಬ್ಯಾಟ್ರಿ ಬ್ಯಾಕಪ್ ಬಂದು 4,200. ಮತ್ತು ಜನವರಿ 2021 ಇದು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ 5G ಕೆಪಾಸಿಟಿ ಉಳ್ಳ ಒಂದು ನೆಟ್ವರ್ಕ್ ಉಳ್ಳ ಒಂದು ಫೋನ್ ಆಗಿರುತ್ತೆ. ತುಂಬಾ ಕ್ರೇಜಿ ಫೋನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ರಿಯಲ್ಮಿ V5 ಬಗ್ಗೆ ಹೇಳೋದಾಯಿತು ಅಂದರೆ ನೆಕ್ಸ್ಟ್ ಮೊಬೈಲ್ ಬಂದು ರಿಯಲ್ಮಿ V5. ಇದು 16,190 ರೂಪಾಯಿಗೆ ನಮಗೆ ಅವೈಲೇಬಲ್ ಇದೆ. ನೀವು ನೋಡ್ತಾ ಇದ್ದೀರಾ ತುಂಬಾ ಸ್ಪೆಸಿಫಿಕೇಷನ್ಸ್ ಇದೆ.
ಮತ್ತು ಒಳ್ಳೆ ಲಾಕ್ ಕಂಟ್ರೋಲ್ ಇದೆ ಮತ್ತು ಒಳ್ಳೆ ಪ್ರೊಸೆಸರ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಸದ್ಯಕ್ಕೆ ಇವಾಗ 2 ಇದೆ ಅಂತ ಹೇಳ್ಬೋದು. ಸ್ಪೆಸಿಫಿಕೇಶನ್ ನೋಡೋದೈತೆ ಅಂದರೆ 6 GB ರ್ಯಾಮ್ ಇದೆ ಮತ್ತು ಮೀಡಿಯಾ ಟೆಕ್ ಅನ್ನೋದು ಒಂದು ಪ್ರೊಸೆಸರ್ ಇಲ್ಲಿ ಆ್ಯಡ್ ಮಾಡಿದ್ದಾರೆ. 14 MP ರಿಯರ್ ಕ್ಯಾಮ್ರಾ ಇದೆ, ಫ್ರಂಟು 16 MP ಮತ್ತು ಬ್ಯಾಟ್ರಿ ಬ್ಯಾಕಪ್ 5000 mAh. ಇದು ಜನವರಿ 1ನೇ ತಾರೀಕೆ 2021 ಜನವರಿ 1ಕ್ಕೆ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕ್ರೇಜಿ ಫೋನ್ ಅಂತಲೇ ಹೇಳ್ಬೋದು. ರಿಯಲ್ಮಿ ಇವಾಗ ಯೂಸ್ ಮಾಡ್ತಾ ಕೆಲವರು ಹೇಳ್ತಿದ್ದಾರೆ ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಪ್ರೊಸೆಸರ್ ಆಗಿರ್ಬೋದು, ಬ್ಯಾಟ್ರಿ ಬ್ಯಾಕಪ್ ಆಗಿರ್ಬೋದು ತುಂಬಾ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರೆಡ್ಮಿ K30 ಅಲ್ಟ್ರಾ ಅಂತ ಅದು ನೋಡೋದಾಯಿತು ಅಂದರೆ ಇದು 21,490 ರೂಪಾಯಿಗೆ ಅವೈಲೇಬಲ್ ಇದೆ. ಇದು ಕೂಡ ತುಂಬಾ ಒಂದು 5G ಕೆಪಾಸಿಟಿ ಉಳ್ಳ ಮತ್ತು ಒಳ್ಳೆ ಪ್ರೊಸೆಸರ್ ಉಳ್ಳ ಫೋನ್ ಅಂತ ಹೇಳ್ಬೋದು. ಇದು 5G ಇದು 6 GB ರ್ಯಾಮ್ ಇದೆ ಮತ್ತು ಪ್ರೊಸೆಸರ್ ಬಂದು ಇದು ಮೀಡಿಯಾ ಟೆಕ್ ಅವ್ರದ್ದು. ತುಂಬಾ ಕ್ರೇಜಿ ಅಂತಲೇ ಹೇಳೋದು. ಇದು ಕೂಡ ಇದು ಫ್ರಂಟ್ ಕ್ಯಾಮ್ರಾ 20 MP ಇದೆ ಮತ್ತು ಬ್ಯಾಟ್ರಿ ಬ್ಯಾಕಪ್ ಒಂದು 4500 mAh ಇದೆ. ಇದು ಫೆಬ್ರವರಿಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು 21,490 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ನೋಡೋದಾಯಿತು ಅಂತಂದರೆ ರಿಯಲ್ಮಿ X7 ಅಂತ. ಸೊ ಇದು ಕೂಡ ಕ್ರೇಜಿ ಫೋನ್ ಅಂತ ಹೇಳ್ಬೋದು. 19,290 ರೂಪಾಯಿಗೆ ಇದು ಅವೈಲೇಬಲ್ ಇದೆ. ಇದು ಬ್ಯಾಟ್ರಿ ಬ್ಯಾಕಪ್ ಅಂತ 4200 mAh ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಕಲರ್ ಮತ್ತು ತುಂಬಾ ಕ್ರೇಜ್ ಆಗಿದೆ ಅನ್ಬೋದು, ಲುಕ್ ಆಗಿದೆ, ನೋಡೋಕೆ ಲುಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ಪೆಸಿಫಿಕೇಷನು 6 GB ರ್ಯಾಮ್ ಇದೆ ಮತ್ತು ಮೀಡಿಯಾ ಟೆಕ್ ಅವ್ರದ್ದು ಒಂದು ಪ್ರೊಸೆಸರ್ ಇದೆ. ಇದು 4300 mAh ಬ್ಯಾಟ್ರಿ ಬ್ಯಾಕಪ್ ಇದೆ. ಇದು ಡಿಸೆಂಬರ್ 25 ಈಗ ರೀಸೆಂಟಾಗಿ ಕೂಡ ಲಾಂಚ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇರೋದು. ಸೊ ಈ ಸದ್ಯದಲ್ಲೇ ಲಾಂಚ್ ಆಗುತ್ತೆ ಅದು. ನೆಕ್ಸ್ಟು ರೆಡ್ಮಿ ನೋಟ್ 9G ಬಗ್ಗೆ ಹೇಳೋದಿತ್ತು ಅಂದರೆ ತುಂಬಾ ಇನ್ನೂ ಸುಮಾರು ಮೊಬೈಲ್ಸ್ ಇದೆ ಸದ್ಯಕ್ಕೆ ರಿಲೀಸ್ ಆಗೋಂಥದ್ದು. ಇದಿಷ್ಟು ತುಂಬಾ ಸ್ಪೆಸಿಫಿಕೇಷನ್ಸ್ ಮತ್ತು ಒಳ್ಳೆಯ ಒಂದು ಕ್ವಾಲಿಟಿ ಕ್ಯಾಮ್ರಾ ಕ್ವಾಲಿಟಿ ಬ್ಯಾಟ್ರಿ ಬ್ಯಾಕಪ್ ಇರೋಂಥ ಒಂದಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದು. ಇನ್ನೂ ಕೆಲವು ಒಂದು ಸ್ಮಾರ್ಟ್ಫೋನ್ಗಳಿದೆ. ಸೊ ನೋಡ್ತು ಅಂದರೆ ನೀವು ಹೋಗಿ ಬ್ರೌಸರ್ ಮಾಡ್ಬೋದು. 9 ಮೊಬೈಲ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲೋಗಿ ಚೆಕ್ ಮಾಡ್ತು ಅಂದರೆ ಫುಲ್ ಡಾಟಾ ಎಲ್ಲ ನಿಮಗೆ ಸಿಗುತ್ತೆ. ಒಂದು ಮೊಬೈಲ್ ಒಂದು ಕೆಪಾಸಿಟಿ ಅನ್ನೋದು ಇದಿಷ್ಟು ಇವತ್ತೊಂದು ವಿಷಯವಾಗಿರುತ್ತೆ. ತುಂಬಾ ಕ್ರೇಜಿ ಫೋನ್ಗಳು ಇವೆಲ್ಲ ನೋಡಿ ಇಷ್ಟ ಆಯಿತು ಅಂದರೆ ಬೈ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.